ಬ್ರಹ್ಮದೇವರು ಸಾಕ್ಷಾತ್ ಮಹಾಲಕ್ಷ್ಮಿಯ ಹತ್ರ ಹೋಗಿ ವೆಂಕಟೇಶ್ವರ ಸ್ವಾಮಿಯ ಚರಿತ್ರೆಯನ್ನೆಲ್ಲ ಹೇಳ್ತಾರೆ. ಈ ಪದ್ಮಾವತಿ ದೇವಿಗೂ ಶ್ರೀನಿವಾಸನಿಗೂ ವಿವಾಹ ಮಹೋತ್ಸವ ಏರ್ಪಾಡಾಗಿದೆ, ಆಕಾಶರಾಜನ ಸನ್ನಿಧಾನಕ್ಕೆ ಹೊರಡಬೇಕು, ತಿರುಮಲೆ ಕ್ಷೇತ್ರದಲ್ಲಿ ಸಕಲ ದೇವತೆಗಳು ನೆಲೆಸಿದ್ದಾರೆ. ಆ ಸಮಯದಲ್ಲಿ ಪುರೋಹಿತ ಸ್ಥಾನವನ್ನು ವಹಿಸಿರುವಂತಹ ಬ್ರಹ್ಮದೇವರು ಶ್ರೀನಿವಾಸನಿಗೆ ಅಭ್ಯಂಗ ಸ್ನಾನ ಮಾಡಬೇಕು ಎಂದು ಹೇಳಲಾಗಿ ಎಣ್ಣೆ ಹಚ್ಚೋದಕ್ಕೆ ಸುಮಂಗಳಿ ಸ್ತ್ರೀಯರನ್ನು ಹುಡುಕ್ತಾ ಇದ್ದಾರೆ. ಪರಮಾತ್ಮ ಹೇಳಿದಂತೆ, ಅಂದರೆ ವೆಂಕಟೇಶ್ವರ ಸ್ವಾಮಿ ಹೇಳಿದಂತೆ, ನೀವು ಲಕ್ಷ್ಮಿಯಾದ ನೀವೇ ಬಂದು ಶ್ರೀನಿವಾಸ ದೇವರಿಗೆ ಎಣ್ಣೆ ಹಚ್ಚಿ ಸ್ನಾನವನ್ನು ಮಾಡಿಸಬೇಕು ಎಂದು ಪ್ರಾರ್ಥನೆ ಮಾಡಿದ ತಕ್ಷಣ ಸಂತೋಷಪಟ್ಟಂತಹ ಲಕ್ಷ್ಮೀದೇವಿ ಶ್ರೀನಿವಾಸನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಲು ಓಡಿ ಬರುತ್ತಾಳೆ ತಿರುಮಲೆ ಕ್ಷೇತ್ರಕ್ಕೆ. ಅಲ್ಲಿ ಎಣ್ಣೆ ಹಚ್ಚಬೇಕಾದ್ರೆ ಅಲ್ಲಿ ದೀರ್ಘಾಯುರ್ಭವ ಗೋವಿಂದ ಎಂದು ಶ್ರೀನಿವಾಸ ದೇವರಿಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಗಾಯನದ ಮೂಲಕ ಸಂತೋಷಪಡಿಸ್ತಾಳೆ. ಸುಮ್ಮನೆ ಎಣ್ಣೆ ಹಚ್ಚಬಾರ್ದು ನೋಡಿ, ಹಾಡ್ತಾ ಅವಳಿಗೆ ಆಯುಷ್ಮನ್ನೇ ಮಂಗಳಾಶಾಸನವನ್ನು ಮಾಡ್ತಾ ಎಣ್ಣೆ ಹಚ್ಚುವಂತಹ ಸಂಪ್ರದಾಯವನ್ನು ನಾವು ಪಾಲಿಸಬೇಕು. ನೋಡಿ, ಇಲ್ಲೊಂದು ವಿಷಯ ನಾವು ಗಮನಿಸಬೇಕು. ಪ್ರತಿಯೊಬ್ಬರೂ ನೋಡಿ, ಶ್ರೀನಿವಾಸನ ಸನ್ನಿಧಾನದಲ್ಲಿ ಮಾತ್ರ ಈ ಗೋವಿಂದ ಎಂಬ ನಾಮದ ಘೋಷಣೆ ತುಂಬ ವಿಶೇಷವಾಗಿ ನಡೆಯುತ್ತೆ. ಯಾರೇ ಶ್ರೀನಿವಾಸನ ದರ್ಶನಕ್ಕೆ ಹೋದರೂ ಗೋವಿಂದ 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 ಅಂತ ಹೇಳೋದನ್ನು ನಾವು ಗಮನಿಸ್ತೀವಿ. ಈ ಗೋವಿಂದ ಎಂಬ ಶ್ರೀನಾಮ ಪರಮಾತ್ಮನಿಗೆ ಏರ್ಪಟ್ಟದ್ದು ಕೃಷ್ಣಾವತಾರ ಕಾಲದಲ್ಲಿ. ಅವನು ಗೋವುಗಳನ್ನು ಕಾಪಾಡಿದ್ರಿಂದ ಅವನು ಗೋವಿಂದನಾದ. ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ ಇಂದ್ರ. ಗೋವಿಂದ ಪಟ್ಟಾಭಿಷೇಕ ಮಾಡಿದ ನಂತರ ಗೋವಿಂದ ಎಂಬ ಶ್ರೀನಾಮವನ್ನು ಇಂದ್ರನು ಕೃಷ್ಣನಿಗೆ ಸಮರ್ಪಣೆ ಮಾಡಿದನು ಎಂದು ನಮಗೆ ಶ್ರೀಮದ್ ಭಾಗವತ ಹೇಳುತ್ತೆ. ಶ್ರೀನಿವಾಸನ ಸನ್ನಿಧಾನದಲ್ಲಿ ಎಲ್ಲ ಭಕ್ತರು ಗೋವಿಂದ ಗೋವಿಂದ ಎಂದು ಅವನನ್ನು ಕೊಂಡಾಡ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ಶ್ರೀನಿವಾಸ ದೇವರನ್ನು ಗೋವಿಂದ ಎಂದು ಮಂಗಳಾಶಾಸನ ಮಾಡಿದ್ದು ಲಕ್ಷ್ಮೀದೇವಿ. ಈ ಸಮಯದಲ್ಲಿ ಅವಳು ಎಣ್ಣೆ ಹಚ್ಚಬೇಕಾದ್ರೆ ಹೇಳ್ತಾಳೆ, ದೀರ್ಘಾಯುರ್ಭವ ಗೋವಿಂದ ಬಹುಪುತ್ರೋ ಧನಧಾನ್ಯಾಧಿಪ ಚತುರ್ದಶಾನಾಂ ಲೋಕಾನಾಂ ಏಕಛತ್ರಾಧಿಪೋ ಭವ. ಈ ತ್ರಿಭುವನಗಳಿಗೂ ನೀನು ನಾಯಕನಾಗು, ಚತುರ್ದಶ ಭುವನಗಳಿಗೂ ನೀನು ನಾಯಕನಾಗಿರು, ನೀನು ಏಕಛತ್ರಾಧಿಪತಿಯಾಗಿರು, ನಿನಗೆ ಧಾನ್ಯ ಧನ ಎಲ್ಲ ಸಮೃದ್ಧಿಯಾಗಿರಲಿ, ನೀನು ಆಯುಷ್ಮಂತನಾಗು ಎಂದು ಎಣ್ಣೆ ಹಚ್ಚಬೇಕಾದ್ರೆ ಲಕ್ಷ್ಮೀದೇವಿ ವೆಂಕಟೇಶ್ವರನನ್ನು ಕುರಿತು ಎಲೈ ಗೋವಿಂದನೇ ಆಯುಷ್ಮನ್ನೇ ದೀರ್ಘಾಯುರ್ಭವ ಎಂದು ಮಂಗಳಾಶಾಸನ ಮಾಡ್ತಾಳೆ. ವೆಂಕಟೇಶ್ವರ ಸ್ವಾಮಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ಗೋವಿಂದ ಎಂದು ಕರೆದದ್ದು ಸಾಕ್ಷಾತ್ ಲಕ್ಷ್ಮೀದೇವಿ. ಈ ಸಮಯದಲ್ಲಿ ಎಣ್ಣೆ ಅಭ್ಯಂಗನ ಸ್ನಾನ ಎಲ್ಲ ನಡೆಯುತ್ತೆ. ಹಲವಾರು ವಸ್ತ್ರಗಳನ್ನೆಲ್ಲ ತೊಡಿಸಲಾಗತ್ತೆ. ದಿವ್ಯಾಭರಣಗಳಿಂದ ಭೂಷಿತನಾಗಿ ಧಗಧಗಾಯಮಾನನಾಗಿ ಕೋಟಿ ಸೂರ್ಯ ಪ್ರಕಾಶಕನಾಗಿ ನೀಲಮೇಘ ಶ್ಯಾಮಲನಾಗಿ ಮನ್ಮಥನಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಎಲ್ಲದ ಭಕ್ತರಿಗೆಲ್ಲ ದರ್ಶನ ಕೊಡ್ತಾನೆ. ಅತ್ಯಂತ ಸುಂದರವಾದ ಮೂರ್ತಿ ನೋಡಿ. ವೆಂಕಟೇಶ್ವರನ ಸೌಂದರ್ಯವೇ ತುಂಬ ದಿವ್ಯವಾದದ್ದು. ಅವನನ್ನು ಒಂದು ಕ್ಷಣ ನೋಡಿದ್ರೇ ನಮ್ಮ ಮನಸ್ಸು ತುಂಬಿ ಹೋಗ್ಬಿಡತ್ತೆ. ಅವನು ನೋಡಿ ಪೂರ್ಣನಾದ ಸ್ವರೂಪ ಪರಮಾತ್ಮ. ಅಲ್ಲಿ ಲಕ್ಷ್ಮೀದೇವಿ ನೋಡಿ ಸಂತೋಷ ಪಡ್ತಾಳೆ, ದೃಷ್ಟಿ ತೆಗಿತಾರೆ. ಅಲ್ಲಿರುವಂತಹ ಋಷಿಗಳು, ಅಲ್ಲಿ ದೇವತೆಗಳೆಲ್ಲ ವೆಂಕಟೇಶ್ವರ ಸ್ವಾಮಿಗೆ ದೃಷ್ಟಿ ಸುತ್ತಿ ಹಾಕ್ತಾರೆ, ಆರತಿ ಮಾಡ್ತಾರೆ, ಧೂಪ ಹಾಕ್ತಾರೆ, ನೈವೇದ್ಯ ಸಕಲ ವಿಧವಾದ ಉಪಚಾರಗಳನ್ನೆಲ್ಲ ಮಾಡ್ತಾರೆ. ಆಗ ಬ್ರಹ್ಮದೇವರು ಮೊದಲನೇದಾಗಿ ನಾವು ಬಂದಿರುವಂತಹ ಭಕ್ತರಿಗೆಲ್ಲ ಊಟ ಬಡಿಸಬೇಕು, ಮೊದಲು ತದಿಯಾರಾಧನಾ ಕಾರ್ಯಕ್ರಮ ನಡೀಬೇಕು, ಅದಕ್ಕೆ ಏರ್ಪಾಡನ್ನು ಮಾಡಬೇಕು ಎಂದು ಬ್ರಹ್ಮದೇವರು ಹೇಳ್ತಾರೆ. ಆಗ ಅಡಿಗೆ ಮಾಡುವಂತಹ ಕೈಂಕರ್ಯ ಯಾರು ವಹಿಸ್ಕೊಂಡಿದ್ದಾರೆ? ಸಾಕ್ಷಾತ್ ಅಗ್ನಿದೇವರು ವಹಿಸ್ಕೊಂಡಿದ್ದಾರೆ. ಅಲ್ಲಿ ಬಂದಿರುವಂತಹ ಜನರ ಸಂಖ್ಯೆ ಲಕ್ಷ ಕೋಟಿ ಎಲ್ಲ ಮೀರ್ತಾ ಇದೆ. ಅಷ್ಟು ಜನ ಸೇರಿದ್ದಾರೆ. ಅಷ್ಟು ಜನರಿಗೆ ನಾವು ಬಡಿಸಬೇಕು, ಊಟ ಮಾಡಬೇಕು ಅಂದರೆ ಸಾಮಾನ್ಯವಾದ ಕೆಲಸ ಅಲ್ಲ ಅದು. ನಾವು ಅಡುಗೆ ಮಾಡೋದಕ್ಕೆ ದೊಡ್ಡ ಪಾತ್ರೆ ಬೇಕಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತ ಕೇಳಿದಾಗ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಪಕ್ಕದಲ್ಲಿ ಸ್ವಾಮಿ ಪುಷ್ಕರಣಿಯನ್ನು ನಿರ್ಮಿಸಿ ಈ ತೀರ್ಥದಿಂದ ನೀವು ಪಾಕ ಕೈಂಕರ್ಯವನ್ನು ಮಾಡಿ, ನೀವು ಅಡುಗೆ ಕೈಂಕರ್ಯಗಳನ್ನೆಲ್ಲ ಮಾಡಿ ಎಂದು ಹೇಳಲಾಗಿ ಸಾಕ್ಷಾತ್ ಅಗ್ನಿದೇವರು ಸ್ವಾಮಿ ಪುಷ್ಕರಣಿಯಿಂದ ಜಲ ಸಂಗ್ರಹಣ ಮಾಡಿ ದೊಡ್ಡ ಪಾತ್ರೆಯನ್ನೆಲ್ಲ ಸಿದ್ಧಪಡಿಸಿಕೊಂಡು ಅದಕ್ಕೆ ಸರಿಸಮಾನ ಪುಷ್ಕರಣಿಗೆ ಸರಿಸಮಾನವಾದ ಪಾತ್ರೆಗಳನ್ನೆಲ್ಲ ಸೃಷ್ಟಿ ಮಾಡಿ ಅಲ್ಲಿರುವಂತಹ ತೀರ್ಥದಿಂದ ಎಲ್ಲರಿಗೂ ಪಂಚಭಕ್ಷ ಪರಮಾನ್ನವನ್ನು ಸಿದ್ಧ ಮಾಡ್ತಾರೆ. ದೊಡ್ಡ ದೊಡ್ಡ ಆಕಾರದ ಲಡ್ಡುಗೆಗಳು, ಆ ಪರ್ವತಕ್ಕೆ ಸಮಾನವಾದ ಲಡ್ಡುಗೆಗಳು, ವಡೆ, ಪುಳಿಯೋಗರೆ, ಚಿತ್ರಾನ್ನ ಮೊದಲಾದ ಸಕಲ ವಿಧವಾದ ಆಹಾರಗಳು, ಉಚಿತವಾದ ಆಹಾರಗಳು ಅವರವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೂ ಜನರಿಗೆ ತದಿಯಾರಾಧನೆ ಕೈಂಕರ್ಯವನ್ನೆಲ್ಲ ಮಾಡೋದಕ್ಕೋಸ್ಕರ ಎಲ್ಲರೂ ಉತ್ಸಾಹದಿಂದ ಅಗ್ನಿದೇವರು ಎಲ್ಲ ಪಾಕ ಕೈಂಕರ್ಯವನ್ನು ಸಿದ್ಧಪಡಿಸ್ತಾರೆ. ಮೊದಲನೇದಾಗಿ ಮೊದಲು ನಾವು ತದಿಯಾರಾಧನೆ ಊಟಕ್ಕೆ ಬಡಿಸೋದಕ್ಕಿಂತ ಮುಂಚೆ ದೇವರಿಗೆ ನೈವೇದ್ಯ ಮಾಡಬೇಕಲ್ಲ
ನೋಡಿ, ನಮಗೆ ಶಾಸ್ತ್ರ ವಿಧಿಸತ್ತೆ, ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಪರಮಾತ್ಮನನ್ನು ಸ್ಮರಿಸಿಕೊಳ್ಳಬೇಕು, ಅದು ಯಜ್ಞಕ್ಕೆ ಸಮವಾಗತ್ತೆ. ನೋಡಿ, ನಾವು ಊಟ ಮಾಡೋದು ಒಂದು ಪರಮಾತ್ಮನ ಆರಾಧನೆ, ಅದೊಂದು ವಿಧ. ನಾವು ನಿದ್ದೆ ಮಾಡಬೇಕಾದ್ರೂ ದೇವರನ್ನು ಸ್ಮರಿಸಬೇಕು, ಸ್ನಾನ ಮಾಡಬೇಕಾದ್ರೂ ದೇವರನ್ನು ಸ್ಮರಿಸಬೇಕು. ಇದು ಆರಾಧನೆಗೆ ಒಂದು ರೂಪವಾಗಿಬಿಡುತ್ತೆ. ನಾವು ಭೋಜನ ಮಾಡಬೇಕಾದ್ರೂ ಪರಮಾತ್ಮನನ್ನು ಸ್ಮರಿಸಿ ನಾವು ಆಹಾರ ಸ್ವೀಕಾರ ಮಾಡಿದಾಗ ಅದು ಯಜ್ಞಕ್ಕೆ ಸಮವಾಗತ್ತೆ. ಮೊದಲು ಭಗವನ್ ನಿವೇದಿತವಾದ ಪ್ರಸಾದವನ್ನು ಸ್ವೀಕರಿಸಬೇಕು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಮೊದಲು ದೇವರಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿದ ನಂತರ ಅದರಲ್ಲಿರುವಂತಹ ದೋಷಗಳೆಲ್ಲ ಪರಿಹಾರವಾಗತ್ತೆ. ಆಹಾರ ಶುದ್ಧೋ ಸತ್ವಶುದ್ಧಿ ಎಂದು ಹೇಳಲ್ಪಟ್ಟಿದೆ. ನಮ್ಮಲ್ಲಿ ಸಾತ್ವಿಕವಾದ ಮನೋಭಾವನೆ ಏರ್ಪಡಬೇಕಾದ್ರೆ, ನಮ್ಮ ಬುದ್ಧಿ ಪರಿಪಕ್ವವಾಗಬೇಕಾದ್ರೆ ನಾವು ತಿನ್ನೋ ಆಹಾರ ಸರಿಯಾಗಿರಬೇಕು. ನೋಡಿ, ಆಹಾರದಲ್ಲಿರುವಂತಹ ದೋಷಗಳೆಲ್ಲ ಹೋಗೋದು ಯಾವಾಗ ಅಂದರೆ ದೇವರಿಗೆ ನೈವೇದ್ಯ ಮಾಡಿದಾಗ ಭಗವನ್ ನಿವೇದಿತವಾದ ಪ್ರಸಾದವನ್ನು ನಾವು ಸ್ವೀಕರಿಸಬೇಕು. ಅದು ಶ್ರೀನಿವಾಸ ದೇವರು ಪಾಲಿಸ್ತಾರೆ. ನೋಡಿ, ಅಲ್ಲಿ ಆಹಾರವನ್ನೆಲ್ಲ ಇಟ್ಟಿದ್ದಾರೆ ಅಗ್ನಿದೇವರು. ಸಕಲ ವಿಧವಾದ ಪಂಚಭಕ್ಷ ಪರಮಾನ್ನವೆಲ್ಲ ಸಿದ್ಧವಾಗಿದೆ. ಇದನ್ನು ಪರಮಾತ್ಮನಿಗೆ ನೈವೇದ್ಯ ಯಾರು ನೈವೇದ್ಯ ಮಾಡಬೇಕು? ಆಗ ಶ್ರೀನಿವಾಸ ದೇವರು ಹೇಳ್ತಾರೆ, ನಮ್ಮ ಕುಲದೈವವಾಗಿರುವಂತಹ ಅಹೋಬಿಲ ನರಸಿಂಹನಿಗೆ ಮೊದಲು ನೈವೇದ್ಯ ಮಾಡಿ ಎಂದು ಶ್ರೀನಿವಾಸ ದೇವರು ಆಜ್ಞೆಯನ್ನು ಹೊರಡಿಸ್ತಾರೆ. ಇದರ ಮೂಲಕ ನಮಗೆ ಗೊತ್ತಾಗೋ ವಿಷಯ ಏನು ಅಂದರೆ, ಶ್ರೀನಿವಾಸ ದೇವರ ಮನೆ ದೇವರು ಯಾರು ಅಂದರೆ ಅಹೋಬಿಲ ಲಕ್ಷ್ಮೀ ನರಸಿಂಹ. ಅಹೋಬಿಲದಲ್ಲಿ ನವನಾರಸಿಂಹ. ಅಹೋಬಿಲೇ ಗಾರುಡ ಶೈಲ ಮಧ್ಯೆ ಕೃಪಾವಶಾತ್ ಕಲ್ಪಿತ ಸನ್ನಿಧಾನಂ ಲಕ್ಷ್ಮ್ಯಾ ಸಮಾಲಿಂಕಿತ ವಾಮಭಾಗಂ ಲಕ್ಷ್ಮೀ ನರಸಿಂಹಂ ಶರಣಂ ಪ್ರಪದ್ಯೆ ಎಂಬಂತೆ ಆ ಅದ್ಭುತವಾದ ದಟ್ಟವಾದ ಅಡವಿಯ ಮಧ್ಯದಲ್ಲಿ ನವನಾರಸಿಂಹ ಸ್ವರೂಪಿಯಾದ ಪರಮಾತ್ಮ, ಆ ಲಕ್ಷ್ಮೀ ನರಸಿಂಹ, ಮಾಲೋಲ ನರಸಿಂಹ, ಸ್ತಂಭ ಸಂಭವ, ಪಾವನ ನರಸಿಂಹ, 9 ನರಸಿಂಹ ಮೂರ್ತಿಗಳನ್ನು ನಾವು ಅಹೋಬಿಲ ಕ್ಷೇತ್ರದಲ್ಲಿ ದರ್ಶನ ಮಾಡಬಹುದು. ಅಹೋಬಿಲದ ಶ್ರೀ ನರಸಿಂಹನೇ ಶ್ರೀನಿವಾಸ ದೇವರ ಮನೆ ದೇವರು. ಸೊ ನಮ್ಮ ಮನೆ ದೇವರಿಗೆ ಮೊದಲು ನಾವು ನೈವೇದ್ಯ ಮಾಡಬೇಕು ಎಂದು ಶ್ರೀನಿವಾಸ ದೇವರು ಹೇಳಿದ ನಂತರ ಆ ಅನ್ನವನ್ನೆಲ್ಲ ಸಾಕ್ಷಾತ್ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಿದ ನಂತರ ಅಲ್ಲಿ ಊಟಕ್ಕೆ ಅಂತ ಎಲ್ಲರೂ ಕೂತ್ಕೋತಾರೆ. ನೋಡಿ, ಮಹರ್ಷಿಗಳೆಲ್ಲ ಸೇರಿದ್ದಾರೆ. 1ನೇ ಪಂಕ್ತಿ, 2ನೇ ಪಂಕ್ತಿ, 3ನೇ ಪಂಕ್ತಿಯ ಸಕಲ ದೇವತೆಗಳು ಕೂತಿದ್ದಾರೆ. ಎಲ್ರಿಗೂ ಬಡಿಸಬೇಕು. ಎಲ್ರಿಗೂ ಬಡಿಸಿ ನಾವು ಹೊರಡೋಷ್ಟರೊಳಗಡೆ ಮುಹೂರ್ತ ಮೀರಿ ಹೋಗ್ಬಿಡತ್ತಲ್ಲ ಅಂತ ಬ್ರಹ್ಮದೇವರಿಗೆ ಚಿಂತೆ. ಆಗ ಅವರು ಹೇಳ್ತಾರೆ, ಸ್ವಾಮಿ ವೆಂಕಟೇಶ್ವರ, ಇಲ್ಲಿರೋ ಆಹಾರಗಳನ್ನು ಅಷ್ಟೂ ಜನರಿಗೆ ನಾವು ವಿನಿಯೋಗ ಮಾಡೋಷ್ಟರೊಳಗಡೆ ನಮಗೆ ಮುಹೂರ್ತ ಮೀರಿ ಬಿಡತ್ತೆ. ಅದಕ್ಕೋಸ್ಕರ ನಮಗೇನಾದರೂ ಒಂದು ಸುಲಭವಾದ ಉಪಾಯ ಮಾಡಬೇಕು ಅಂತ ಕೇಳಿಕೊಂಡಾಗ, ಸರಿ ಹೀಗೆ ಮಾಡೋಣ ಎಂದು ಹೇಳಿ ಸಾಕ್ಷಾತ್ ವೆಂಕಟೇಶ್ವರನು ಅಲ್ಲಿ ಸಿದ್ಧಪಡಿಸಿದಂಥ ಆಹಾರದ ಆಹಾರದ ಒಂದು ತುತ್ತನ್ನು ತಾನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದ ತಕ್ಷಣ ಅಲ್ಲಿದ್ದಂತಹ ಮಹರ್ಷಿಗಳಿಗಿಲ್ಲಿ ದೂರ್ವಾಸರಿಗೆ ಕೋಪ ಬಂದುಬಿಡುತ್ತೆ. ಮೊದಲು ದೇವರು ನೈವೇದ್ಯ ಮಾಡಿದ್ದಾಯಿತು, ಅದಾದಮೇಲೆ 1ನೇ ಪಂಕ್ತಿಯಲ್ಲಿರುವಂತಹ ಮಹರ್ಷಿಗಳಿಗೆ ಬಡಿಸಿದ ನಂತರ ಇವರು ಶ್ರೀನಿವಾಸ ದೇವರು ಅವರು ವಿವಾಹಕ್ಕೋಸ್ಕರ ತಾನೇ ಬಂದಿದ್ದೆವು, ಅವ್ರಿಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ತಾನೇ ಎಲ್ಲರೂ ಸೇರಿದ್ದಾರೆ. ಇವರೇ ಊಟ ಮಾಡಿಬಿಟ್ರೆ ಇವರ ಉಚ್ಚಿಷ್ಟವನ್ನು ನಾವು ತಿಂದಾಗ ಆಗೋದಿಲ್ವಾ? ಇದು ಅಪಚಾರ ಮಾಡೋದನ್ನಲ್ಲ ವೆಂಕಟೇಶ್ವರ. ಇವನಿಗೆ ಆಶೀರ್ವಾದ ಮಾಡೋದಕ್ಕೋಸ್ಕರ ನಾವೆಲ್ಲ ಬಂದು ಸೇರಿದ್ದೇವೆ. ನಮಗೆ ಮೊದಲು ಬಡಿಸಿ ನಾವು ತಿಂದ ಪ್ರಸಾದವನ್ನು ಅವನು ತಿನ್ನಬೇಕೇ ಹೊರತು ಅವನೇ ಮೊದಲು ತಿಂದರೆ ಇದು ಯಾವ ರೀತಿಯಾದ ನ್ಯಾಯ ಎಂದು ಹೇಳಿ ದೂರ್ವಾಸರು ಶ್ರೀನಿವಾಸ ದೇವರಿಗೆ ಶಪಿಸೋದಕ್ಕೆ ಅಂತ ಹೊರಡ್ತಾರೆ. ಅಷ್ಟರೊಳಗಡೆ ಅಲ್ಲಿದ್ದಂತಹ ಎಲ್ಲ ಮಹರ್ಷಿಗಳು, ವಾಲ್ಮೀಕಿ, ವ್ಯಾಸರು ಇತ್ಯಾದಿ ಎಲ್ಲ ಬೇರೆ ಮಹರ್ಷಿಗಳೆಲ್ಲ ಸೇರಿ ಅವರನ್ನು ಸಮಾಧಾನಪಡಿಸಿ ಕೂಡಿಸ್ತಾರೆ. ಅವ್ರಿಗೆ ಎಲೆ ಮೇಲೆ ಅನ್ನ ಆಹಾರವನ್ನು ಬಡಿಸ್ತಾರೆ. ಇನ್ನೇನು ಅವ್ರು ತಿನ್ನೋದಕ್ಕೆ ಅಂತ ಹೊರಟ್ರೆ ಎಲ್ಲರ ಹೊಟ್ಟೆಯು ತುಂಬಿದಂತ ಆಗ್ಬಿಡತ್ತೆ. ಎಲ್ಲ ದೇವತೆಗಳು ಯಾರ್ಯಾರು ತದೆಯಾರಾಧನೆಗೆ ಅಂತ ಕೂತಿದ್ದಾರೋ ಅವರೆಲ್ಲರ ಹೊಟ್ಟೆ ತುಂಬಿದಂತ ಆಗೋಗುತ್ತೆ. ನಾವು ತಿಂದಂತೆ ನಮಗೆ ಅನ್ನಿಸ್ತಾ ಇದೆ, ಪ್ರಭು ನಾವು ತೃಪ್ತರಾಗಿದ್ದೇವೆ, ಹೊಟ್ಟೆ ತುಂಬಿದೆ, ನಮಗೆ ಆಹಾರ ಬೇಕಿಲ್ಲ, ನಾವು ಈಗಲೇ ಕೂಡಲೇ ಹೊರಡೋಣ ಅಂತ ಎಲ್ಲರೂ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ದುರ್ವಾಸರು ಆಶ್ಚರ್ಯ ಪಡ್ತಾರೆ, ಇದೇನು ಶ್ರೀನಿವಾಸ ದೇವರು ಒಂದು ತುತ್ತು ಅನ್ನ ತಿಂದಿದ್ದಕ್ಕೆ ಎಲ್ಲರೂ ಹೊಟ್ಟೆ ತುಂಬೋದಾ? ಇದು ಹೇಗೆ ಸಾಧ್ಯ ಅಂದರೆ, ಅದೇ ಸ್ವಾಮಿ ಅಲ್ಲಿದ್ದಂತಹ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ, ಅವನು ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಸರ್ವಾಯ ನಮಃ ಎಂದು ಪರಮಾತ್ಮನನ್ನು ಕೊಂಡಾಡಿರೋದು ನೀವು ಗಮನಿಸಿಲ್ಲವೇ? ಸರ್ವ ಅಂದರೆ ಶಬ್ದಕ್ಕೆ ಏನು ಅರ್ಥ? ಚರಾಚರ ಶರೀರೇಶು ವ್ಯಾಪ್ತಿಮಾನ್, ಎಲ್ಲ ಕಡೆ ವ್ಯಾಪಕವಾಗಿರುವಂತಹ ಪರಮಾತ್ಮನನ್ನು ಸರ್ವ ಎಂಬ ಶಬ್ದದಿಂದ ನಾವು ಕೊಂಡಾಡೋದಿಲ್ವೇ? ಅವನು ಸರಿಯಾಗಿದ್ದರೆ, ಅವನು ಸಂತೋಷವಾಗಿದ್ದರೆ ಇಡೀ ಪ್ರಪಂಚವೇ ಸಂತೋಷವಾಗಿರುತ್ತೆ. ಅವನು ಆಹಾರವನ್ನು ಸ್ವೀಕಾರ ಮಾಡಿದರೆ ಎಲ್ಲರ ಹೊಟ್ಟೆಯೂ ತುಂಬುತ್ತದೆ. ಕಾರಣ ಏನು ಅಂದರೆ, ಎಲ್ಲರೊಳಗಡೆನೂ ವ್ಯಾಪಕವಾಗಿರುವಂಥವು ಪರಮಾತ್ಮ ಒಬ್ಬನೇ. ನಾವು ನೋಡಿ, ಒಂದು ಮರ ಬೆಳೆಸಬೇಕಾದ್ರೆ
ಅದರ ಬುಡಕ್ಕೆ ನೀರು ಇರಿತೇವೆ. ಕೊಂಬೆಗೆಲ್ಲ ಯಾರು ನೀರು ಹಾಕೋದಿಲ್ಲ, ಬುಡಕ್ಕೆ ತಾನೇ ಎಲ್ಲ ನೀರು ಹಾಕ್ತಾರೆ. ಆದ್ದರಿಂದ ಎಲ್ಲ ರೂಟ್ ಬುಡದಂತೆ ಪರಮಾತ್ಮ ಇರೋದರಿಂದ ಅವನಿಗೆ ನೈವೇದ್ಯ ಮಾಡಿಬಿಟ್ರೆ ಜಗತ್ತಿನಲ್ಲಿರುವಂಥ ಎಲ್ಲ ಜೀವಕೋಟಿಗಳು ತೃಪ್ತರಾಗುತ್ತಾರೆ. ನಾವೆಲ್ಲ ತೃಪ್ತರಾಗಿದ್ದೇವೆ ನೋಡಿ. ಇಷ್ಟು ದೊಡ್ಡ ಪಂಚಭಕ್ಷ ಪರಮಾನ್ನವನ್ನು ನಾವು ತಿಂದ ಹಾಗೆ, ನಮ್ಮ ಹೊಟ್ಟೆ ತುಂಬಿದ ಹಾಗೆ ಭಾಸವಾಗ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಶ್ರೀನಿವಾಸ ತಿಂದಂತಹ ಒಂದು ತುತ್ತು. ಅವನು ತಿಂದರೆ ನಾವು ತೃಪ್ತರಾಗಬಹುದು. ಯಾಕೆ ಅಂದರೆ ಅವನ ಶರೀರವಾಗಿ ನಾವಿದ್ದೇವೆ. ಅದೇ ನೋಡಿ, ಶರೀರ ಪೋಷಣೆಗೋಸ್ಕರ ನಾವು ಆಹಾರ ಸ್ವೀಕಾರ ಮಾಡ್ತೀವಿ ನೋಡಿ. ಇವಾಗ ಶ್ರೀನಿವಾಸರ ಶರೀರ ಸ್ಥಾನದಲ್ಲಿರುವಂಥವರು ಎಲ್ಲ ಸಕಲ ಜೀವಕೋಟಿಗಳು. ಅಂದರೆ ಆ ಶರೀರ ತೃಪ್ತವಾಗಬೇಕು ಅಂದರೆ, ಆ ಶರೀರ ಪುಷ್ಟಿಯಾಗಬೇಕು ಅಂದರೆ ಪರಮಾತ್ಮ ಒಳಗಡೆ ಇರುವಂತಹ ಅಂತರ್ಯಾಮಿ ಅವನು ತೃಪ್ತನಾಗಿರಬೇಕು. ಶ್ರೀನಿವಾಸ ಆಹಾರ ಸ್ವೀಕಾರ ಮಾಡಿದ ತಕ್ಷಣ ತನ್ನ ಶರೀರದಂತಿರುವಂತಹ ಎಲ್ಲ ಜೀವಕೋಟಿಗಳು ತೃಪ್ತರಾಗುತ್ತಾರೆ. ಅದು ಅವರು ಹೋಗಿ ಸೇರುತ್ತೆ. ನಾವು ತಿನ್ನೋ ಆಹಾರ ಶರೀರಕ್ಕೆ ತಾನೇ ಸೇರುತ್ತೆ. ಆ ರೀತಿ ಪರಮಾತ್ಮ ಸ್ವೀಕಾರ ಮಾಡುವಂಥ ಆಹಾರ ಶರೀರ ರೂಪದಲ್ಲಿರುವಂಥ ನಮಗೆಲ್ಲ ಹೋಗಿ ಅದು ಸೇರುತ್ತೆ, ನಮಗೆಲ್ಲ ಕ್ಷೇಮವನ್ನು ಮಾಡುತ್ತೆ. ಅದನ್ನು ನಾವು ಕೂಡ ಆಹಾರ ಸ್ವೀಕಾರ ಮಾಡಬೇಕಾದ್ರೆ ಪರಮಾತ್ಮನಿಗೋಸ್ಕರ ಎಂದು ಸ್ವೀಕರಿಸಬೇಕು. ಅಂತರ್ಯಾಮಿ ತೃಪ್ತಿ ಎಂದು ಹೇಳಿ ಭಗವಂತ ಇದರಿಂದ ಸಂತೋಷ ಪಡಲಿ ಎಂದು ನಮಗೂ ಅವನಿಗೂ ಅವಿನಾಭಾವ ಸಂಬಂಧ ಇರೋದರಿಂದ ನಾವು ಅವನನ್ನು ಸ್ಮರಿಸಿ ಆಹಾರವನ್ನು ಸ್ವೀಕರಿಸ್ತೇವೆ. ಪರಮಾತ್ಮ ನಮ್ಮನ್ನು ಸ್ಮರಿಸಿ ಅವನ ಆಹಾರವನ್ನು ಸ್ವೀಕರಿಸ್ತಾನೆ. ನಮ್ಮ ಹಾಗೂ ಅವನ ನಡುವೆ ಇರುವಂತಹ ಪರಸ್ಪರ ಸಂಬಂಧವಿದು. ಆದ್ದರಿಂದ ಅವನು ತಿಂದರೆ ಎಲ್ಲರೂ ತೃಪ್ತರಾಗುತ್ತಾರೆ. ಆದ ಕಾರಣ ಅವನು ಸರ್ವ ಶಬ್ದ ವಾಚ್ಯನಾಗಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಸರ್ವ ಎಂಬ ಶಬ್ದಕ್ಕೆ ಇದುವೇ ಅರ್ಥ ಎಂದು ನಮಗೆ ಶ್ರೀ ವೆಂಕಟೇಶ್ವರನ ಚರಿತ್ರೆಯ ಮೂಲಕ ನಾವು ಇದನ್ನು ಮತ್ತಷ್ಟು ಅದ್ಭುತವಾಗಿ ತಿಳಿದುಕೊಳ್ಳಬಹುದು. ಶ್ರೀಮತೆ ರಾಮಾನುಜಾಯ ನಮಃ.